ವೀಕ್ಷಕರೇ, ನೀವು ರಾತ್ರಿ ಮಲಗಿದ್ದಾಗ ಆ ನೀರವ ರಾತ್ರಿಯಲ್ಲಿ ಏನೋ ನಿಗೂಢವಾದಂಥ ಸದ್ದಾದರೆ ನಿಮಗೆ ಹೇಗಾಗುತ್ತೆ? ಎಲ್ಲರೂ ಮಲಗುವಂತ ಆ ನಿಶಬ್ದ ಸಮಯದಲ್ಲಿ ಏನೇ ಸದ್ದಾದ್ರೂ ಕೂಡ ಅನೇಕರಿಗೆ ಅದು ಭಯವನ್ನ ಉಂಟು ಮಾಡುತ್ತೆ. ಯಾವುದಾದ್ರೂ ದುಷ್ಟ ಶಕ್ತಿಯ ಕಾಟ ಇರಬಹುದಾ ಅಂತ ಯೋಚನೆ ನಮ್ಮ ತಲೆಯಲ್ಲಿ ಮೂಡುತ್ತೆ. ಅಥವಾ ಯಾವುದೋ ಒಂದು ಮನೆಯಲ್ಲಿ ಈ ಮೊದಲು ಯಾರೋ 4 ಜನ ವಾಸ ಇದ್ದು ಅದೇ ಮನೆಯಲ್ಲಿ ಅವರ ಕ್ರೂರ ಹತ್ಯೆ ನಡೆದು ಆ ಮನೆಗೆ ಬರುವ ಎಲ್ಲರನ್ನೂ ಕೂಡ ಆ 4 ಆತ್ಮಗಳು ಕಾಟ ಕೊಡ್ತಾ ಆ ಮನೆಯಲ್ಲಿ ವಿಚಿತ್ರ ಶಬ್ದಗಳನ್ನ ಮಾಡ್ತಾ ತೊಂದರೆಯನ್ನ ಕೊಡ್ತಾ ಇವೆ ಅಂತ ಯಾರಾದರೂ ನಿಮಗೆ ಹೇಳಿದ್ರೆ ಆಗ ನಿಮ್ಮ ಪ್ರತಿಕ್ರಿಯೆ ಹೇಗಿರುತ್ತೆ? ಇದು ಯಾವುದಾದ್ರೂ ಹಾರರ್ ಸಿನಿಮಾಗೆ ಒಂದು ಒಳ್ಳೆ ಕಥೆ ಆಗ್ಬೋದು ಅಂತ ನೀವು ಹೇಳಬಹುದು. ಆದ್ರೆ ಇದು ಯಾವುದೋ ಸಿನಿಮಾದ ಕಥೆ ಅಲ್ಲ. ಇದು 1973ರಲ್ಲಿ ನಡೆದಂತ ನೈಜ ಘಟನೆ. ಆಗ ಅಮೆರಿಕಾದ ಪೆನ್ಸಿಲ್ವೇನಿಯಾ ಎಂಬಲ್ಲಿ ಸ್ಮರ್ಲ್ ಫ್ಯಾಮಿಲಿ ಎಂಬ ಮನೆತನವೊಂದು ವಾಸ ಇತ್ತು. ಈ ಒಂದು ಕುಟುಂಬದ ಕುರಿತಾದಂತ ವಿಚಿತ್ರ ಸಂಗತಿ ಏನು ಅಂದ್ರೆ, ಇವರು ಆ ಒಂದು ಮನೆಯಲ್ಲಿ ಸುಮಾರು 13 ವರ್ಷಗಳ ಕಾಲ ಪ್ರೇತಾತ್ಮಗಳ ಜೊತೆ ವಾಸ ಇದ್ರು. ಇದು ನಂಬೋದಕ್ಕೆ ಕಷ್ಟ ಆದ್ರೂ ಕೂಡ ಈ ವಿಚಿತ್ರ ಹಿನ್ನೆಲೆ ಇರುವಂತ ಆ ಕುಟುಂಬದವರ ಅನುಭವ ಹಿಂದೊಮ್ಮೆ ಅಮೆರಿಕಾದಾದ್ಯಂತ ತೀವ್ರವಾಗಿ ಚರ್ಚೆಗೆ ಒಳಗಾಗಿತ್ತು. ಹಾಗೂ ಇದು ವಿಸ್ತಾರವಾಗಿ ಡಾಕ್ಯುಮೆಂಟ್ ಕೂಡ ಆದಂತ ವಿಷಯ ಕೂಡ ಹೌದು. ಹಾಲಿವುಡ್ನ ಖ್ಯಾತ ಹಾರರ್ ಚಿತ್ರಗಳಾದಂಥ ಅನಬೆಲ್, ದಿ ನನ್, ಕಂಜೂರಿಂಗ್ ಈ ರೀತಿ ಮುಂತಾದ ಚಿತ್ರಗಳ ಕಥೆ ಹಾಗೂ ಅವುಗಳ ಪಾತ್ರಗಳಿಗೆ ಈ ಸ್ಮರ್ಲ್ ಫ್ಯಾಮಿಲಿಯಲ್ಲಿ ನಡೆದಂತ ಕೆಲ ನೈಜ ಭಯಾನಕ ಘಟನೆಗಳೇ ಪ್ರೇರಣೆಯಂತೆ. ಈ ಸ್ಮರ್ಲ್ ಕುಟುಂಬದಲ್ಲಿ ನಡೆದಂತ ಆ ನಿಗೂಢ ಘಟನೆಗಳೇನು, ಅವರನ್ನು ಆವರಿಸಿದಂತ ಆ ಪ್ರೇತಾತ್ಮಗಳಿಂದ ಅವರು ಅನುಭವಿಸಿದಂತ ತೊಂದರೆಗಳು ಏನು? ಬನ್ನಿ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇದ್ರ ಬಗ್ಗೆ ಈ ಮುಂದೆ ತಿಳಿತಾ ಹೋಗೋಣ. ವೀಕ್ಷಕರೇ, ನಿಮ್ಮಲ್ಲಿ ಎಷ್ಟು ಜನಕ್ಕೆ ನಿಜಕ್ಕೂ ಆತ್ಮಗಳ ಹಾಗೂ ದೆವ್ವಗಳ ಬಗ್ಗೆ ನಂಬಿಕೆ ಇದೆ? ಇದು ಕೆಲವರಿಗೆ ಇರಬಹುದು, ಅನೇಕರಿಗೆ ಇರದೇನೆ ಇರಬಹುದು. ಈ ವಾಹಿನಿಯ ಮೂಲಕ ನಾವು ಯಾವುದೇ ಮೂಢನಂಬಿಕೆ ಅಥವಾ ಆತ್ಮಗಳ ಇರುವಿಕೆ ಬಗ್ಗೆ ಸಮರ್ಥಿಸ್ತಿಲ್ಲವಾದರೂ ಇಂಥ ಒಂದು ಘಟನೆ ನಡೆದದ್ದು ನಿಜ ಅನ್ನೋದನ್ನ ನಿಮ್ಗೆ ತಿಳಿಸೋದಷ್ಟೇ ನಮ್ಮ ಉದ್ದೇಶನೇ ಹೊರತು ಇಲ್ಲಿ ಯಾವ ಮೂಢನಂಬಿಕೆಯನ್ನ ಬಿತ್ತೋದಲ್ಲ. ವೀಕ್ಷಕರೇ, ಈ ಸ್ಮರ್ಲ್ ಕುಟುಂಬದಲ್ಲಿ ಒಟ್ಟು 6 ಜನ ಇದ್ರು. ಅಪ್ಪ, ಅಮ್ಮ ಹಾಗೂ ಅವರ 4 ಮಕ್ಕಳು. ಅವ್ರ ಜೊತೆ ಒಂದು ನಾಯಿ ಕೂಡ ಇತ್ತು. ಇದ್ರ ಜೊತೆ ಇವರಿದ್ದಂತ ಆ ಮನೆಯಲ್ಲಿ 4 ಆತ್ಮಗಳು ಕೂಡ ಇದ್ವು. ಆ ಮನೆಯ ಮುಖ್ಯ ವ್ಯಕ್ತಿಗಳ ಹೆಸರು ಜಾಕ್ ಸ್ಮರ್ಲ್ ಹಾಗೂ ಜಾನೆಟ್ ಸ್ಮರ್ಲ್. ಈ ಜಾಕ್ ಈ ಹಿಂದೆ ಅಮೆರಿಕದ ನೇವಿಯಲ್ಲಿ ಕೆಲಸವನ್ನ ಮಾಡಿ ಸ್ವಯಂ ನಿವೃತ್ತಿ ಪಡೆದಿದ್ದಂತಹ ವ್ಯಕ್ತಿ. ಅವರು ಅಮೆರಿಕದ ಪೆನ್ಸಿಲ್ವೇನಿಯಾದಲ್ಲಿ ವಾಸ ಇದ್ರು. ಆಗ ಒಂದ್ಸಲ ಅತಿಯಾದ ಮಳೆ ಹಾಗೂ ಚಂಡಮಾರುತದಿಂದಾಗಿ ಜಲಪ್ರವಾಹ ಸಂಭವಿಸಿ ರಸ್ತೆ ನೀರೆಲ್ಲ ಅವ್ರ ಮನೆಗೆ ನುಗ್ಗಿತ್ತು. ಅದರಿಂದಾಗಿ ಅವರ ವಾಸದ ಮನೆಯೆಲ್ಲ ನಾಶವಾಗಿ ಹೋಯಿತು. ಯಾವಾಗ ಇಲ್ಲಿ ಇನ್ನು ವಾಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಯ್ತು, ಆಗ ಜಾಕ್ ತನ್ನ ತಾತನ ಹಳೆಯ ಮನೆಯೊಂದಕ್ಕೆ ಫ್ಯಾಮಿಲಿ ಸಹಿತ ಶಿಫ್ಟ್ ಆಗ್ತಾರೆ. ಅದು 2 ಫ್ಲೋರ್ ಇದ್ದಂಥ ಮನೆ. ಅಲ್ಲಿ ಅವನ ತಾತ ಅಜ್ಜಿ ಒಂದ್ ಕಡೆ ವಾಸ ಇದ್ರು, ಇನ್ನೊಂದ್ ಕಡೆ ಈ ಸ್ಮರ್ಲ್ ಕುಟುಂಬ ಇತ್ತು. ಇನ್ಮೇಲೆ ಇದೇ ನಮ್ಮ ಜಗತ್ತು, ಇದೇ ನಮ್ಮ ಜೀವನ ಅಂತ ಭಾವಿಸಿದಂತ ಅವರು ಅಲ್ಲಿಯೇ ಶಾಶ್ವತವಾಗಿ ಇರೋದಕ್ಕೆ ನಿರ್ಧಾರ ಮಾಡ್ತಾರೆ. ಹೀಗಿದ್ದಾಗ ಒಮ್ಮೆ ಇದ್ದಕ್ಕಿದ್ದ ಹಾಗೆ ಆ ಮನೆಯಲ್ಲಿ ಅವ್ರಿಗೆ ವಿಚಿತ್ರ ಅನುಭವ ಶುರುವಾಗುತ್ತೆ. ಅಲ್ಲಿ ಹೊಸದಾಗಿ ಬಂದಿದಂತ ಅವ್ರಿಗೆ ಆಗುವಂತ ಮೊದಲ ವಿಚಿತ್ರ ಅನುಭವ ಅಂದ್ರೆ ಅದು ಆ ಇಡೀ ಮನೆಯೊಳಗೆ ಆಗಾಗ ಬರ್ತಿದ್ದಂತ ದುರ್ವಾಸನೆ. ಇದು ಒಂದ್ ರೀತಿ ಕೊಳೆತ ಮಾಂಸ ಅಥವಾ ಸತ್ತ ಪ್ರಾಣಿಯ ದೇಹದಿಂದ ಬರುವಂತ ದುರ್ಗಂಧದ ಹಾಗೆ ವಾಸನೆ ಬರೋದಿಕ್ಕೆ ಶುರುವಾಯಿತು. ಆಗ ಇವರು ಬೆಕ್ಕು ಅಥವಾ ಇಲಿ ಈ ರೀತಿ ಯಾವ್ದಾದ್ರು ಜೀವಿ ಸತ್ತಿರ್ಬೇಕು, ಹಾಗಾಗಿ ಸ್ಮೆಲ್ ಬರ್ತಿರಬಹುದು ಅಂತ ಸುಮ್ನಿದ್ರು. ಆದ್ರೆ ಸ್ಮೆಲ್ ಜಾಸ್ತಿ ಆದಾಗ ಕೆಲವು ಜನ ಕೆಲಸಗಾರರನ್ನ ಕರೆಸಿ ಆ ಇಡೀ ಮನೆಯನ್ನ ಸ್ವಚ್ಛಗೊಳಿಸಿ ಅದಕ್ಕೆ ಇನ್ನೊಮ್ಮೆ ವೈಟ್ ವಾಶ್ ಕೂಡ ಮಾಡಿಸ್ತಾರೆ. ಇಷ್ಟೆಲ್ಲ ಮಾಡಿದ್ರು ಕೂಡ ಆ ದುರ್ಗಂಧ ಮಾತ್ರ ನಿಲ್ಲೇ ಇಲ್ಲ. ಅದು ಎಲ್ಲಿಂದ ಬರ್ತಿದೆ ಎಂಬುದೇ ಅವ್ರಿಗೆ ಗೊತ್ತಾಗ್ಲಿಲ್ಲ. ಎಷ್ಟು ಹುಡುಕಾಡಿದ್ರು ಕೂಡ ಆ ದುರ್ಗಂಧ ಯಾವುದರಿಂದ, ಯಾವ ಸ್ಥಳದಿಂದ ಯಾಕಾಗಿ ಬರ್ತಿದೆ ಅಂತ ಅವ್ರಿಗೆ ಗೊತ್ತಾಗ್ಲೇ ಇಲ್ಲ. ಇದೇ ರೀತಿ ಒಂದಲ್ಲ ಎರಡಲ್ಲ 3 ವರ್ಷಗಳೇ ಜಾರಿ ಹೋಗ್ತವೆ. 3 ವರ್ಷಗಳ ಕಾಲ ಅವರು ಆ ಮನೆಯಲ್ಲಿದ್ದಂತ ಆ ದುರ್ಗಂಧವನ್ನ ಸಹಿಸಿಕೊಂಡೇ ಬಂದಿದ್ರು. ಹೀಗಿರುವಾಗ ಒಂದಿನ ಆ ಮನೆಯ ಸದಸ್ಯರಲ್ಲಿ ಒಬ್ಬರಾದಂತ ಜಾನ್ ತನ್ನ ತಂದೆ ಜಾಕ್ ಬಳಿ ಬಂದು ಕೆಲ ದಿನಗಳಿಂದ ಈ ಮನೆಯಲ್ಲಿ ತನಗಾಗ್ತಿದ್ದಂತ ಒಂದು ವಿಚಿತ್ರ ಅನುಭವವನ್ನ ಹೇಳ್ತಾನೆ. ರಾತ್ರಿಯ ಸಮಯದಲ್ಲಿ ರೂಮ್ನಲ್ಲಿದ್ದಾಗ ತನ್ನ ರೂಮ್ ಮೇಲಿರುವಂತ ತಾರಸ್ನಲ್ಲಿ ಯಾರೋ ಓಡಾಡುವ ರೀತಿ, ಆಟ ಆಡುವ ರೀತಿ, ಮಾತಾಡುವ ರೀತಿ ನನಗೆ ಕೆಲ ದಿನಗಳಿಂದ ಭಾಸವಾಗ್ತಿದೆ, ಆದ್ರೆ ಅವ್ರು ಯಾರು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ದ. ಕೇಳೋದಕ್ಕೆ ವಿಚಿತ್ರವಾಗಿದ್ದಂತ ಅವನ ಆ ಮಾತುಗಳಿಂದ ಜಾಕ್ ಹೆಚ್ಚೇನು ವಿಚಲಿತರಾಗ್ಲಿಲ್ಲ. ಮೊದಲೇ ನೇವಿಯಲ್ಲಿ ಕೆಲಸ ಮಾಡ್ತಿದ್ದಂತ ಅವ್ರಿಗೆ ಸಹಜವಾಗಿ ಇಂಥದ್ರ ಮೇಲೆ ನಂಬಿಕೆ ಇರಲಿಲ್ಲ. ಇದೇ ವಿಷಯವನ್ನ ಜಾಕ್ ತನ್ನ ತಾಯಿಗೂ ಹೇಳಿದ್ದ. ಅವನ ತಾಯಿ ಜಾನೆಟ್ ತಾನು ಶಿಸ್ತುಬದ್ಧ ಹಾಗೂ ಸಾಂಪ್ರದಾಯಿಕ ರೋಮನ್ ಕ್ಯಾಥೋಲಿಕ್ ಮತದಲ್ಲಿ ನಂಬಿಕೆ ಇದ್ದಂತ ಗೃಹಿಣಿ. ಆಕೆ ನೀನು ಚರ್ಚ್ಗೆ ಹೋಗಿ ಪೂಜೆಯನ್ನ ಸಲ್ಲಿಸು, ಎಲ್ಲ ಒಳ್ಳೇದಾಗುವುದೆಂದು ಅಂತ ಆತನಿಗೆ ಸಲಹೆ ಕೊಟ್ಟಿದ್ರು. ಇದಾಗಿ ಇನ್ನೂ 3 ವರ್ಷಗಳು ಜಾರ್ತವೆ. ಈ ಹೊತ್ತಿಗಾಗಲೇ ಅವರು ಆ ಮನೆಗೆ ಬಂದು 5-6 ವರ್ಷಗಳೇ ಕಳೆದಿದ್ವು. ಆದ್ರೂ ಕೂಡ ಆ ಮನೆಯಲ್ಲಿದ್ದಂತ ದುರ್ಗಂಧದ ಸಮಸ್ಯೆ ಕಡಿಮೆ ಆಗಿರಲಿಲ್ಲ. ಅದು ದಿನದಿಂದ ದಿನಕ್ಕೆ ಇನ್ನಷ್ಟು ಹೆಚ್ಚಾಗ್ತಾನೆ ಇತ್ತು. ಆದ್ರೆ ಕಳೆದ 5-6 ವರ್ಷಗಳಿಂದನೂ ಕೂಡ ಅವರು ಅದರ ಜೊತೆ ವಾಸ ಮಾಡ್ತಾ ಬಂದಿದ್ದರಿಂದ ಅವ್ರಿಗೆ ಅದು ಅಭ್ಯಾಸ ಆಗಿತ್ತು. ಹೀಗಿರುವಾಗ ಆ ಮನೆಯಲ್ಲಿ ಇನ್ನೊಂದು ಹೊಸ ವಿಚಿತ್ರ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಆ ಮನೆಯಲ್ಲಿದ್ದಂತ ವಸ್ತುಗಳು ಹೇಳದೆ ಕೇಳದೆ ಇದ್ದಕ್ಕಿದ್ದ ಹಾಗೆ ಸ್ಥಾನ ಪಲಾಟವಾಗ್ತಿದ್ವು. ಅಂದ್ರೆ ಒಂದು ಕಡೆ ಇದ್ದಂತ ವಸ್ತುಗಳು ದಿಢೀರನೆ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ
ತಮ್ಮಷ್ಟಕ್ಕೆ ತಾವೇ ಬೇರೆ ಕಡೆ ಕಾಣಿಸ್ಕೊಳ್ತಿದ್ವು. ಉದಾಹರಣೆಗೆ ರಾತ್ರಿ ಹಾಲ್ನಲ್ಲಿ ಇದ್ದಂತ ಟಿವಿ ಬೆಳಗ್ಗೆ ಬೆಡ್ರೂಮ್ನಲ್ಲಿ ಇರ್ತಾ ಇತ್ತು. ಅದನ್ನ ಯಾರು ಯಾವಾಗ ಹೇಗೆ ಅಲ್ಲಿಗೆ ಸಾಗಿಸಿದ್ರು ಅಂತ ಗೊತ್ತಾಗ್ತಾ ಇರಲಿಲ್ಲ. ಹೀಗಿದ್ದಾಗ ಒಂದಿನ ರಾತ್ರಿಯ ಸಮಯದಲ್ಲಿ ಜಾಕ್ ತನ್ನ ರೂಮ್ನಲ್ಲಿದ್ದಾಗ ಪಕ್ಕದ ಬೆಡ್ರೂಮ್ನಿಂದ ಏನೇನೋ ವಿಚಿತ್ರ ಕೂಗಾಟಗಳು, ಕೇಕೆ ಸದ್ದುಗಳು ಕೇಳಿಬಂದ್ವು. ಅವು ತನ್ನ ಮಕ್ಕಳದೇ ಇರಬೇಕು ಅಂತ ಬೇಸರ ಮಾಡ್ಕೊಂಡ. ಏಕೆಂದ್ರೆ ಆ ವಿಚಿತ್ರ ಶಬ್ದಗಳೆಲ್ಲ ಅವರ ಮಕ್ಕಳು ಮಲಗಿದಂತ ರೂಮ್ಗಳಿಂದಲೇ ಕೇಳಬರ್ತಿದ್ವು. ಇವ್ರು ಯಾಕೆ ಹೀಗೆ ಕೆಟ್ಟ ಮಾತುಗಳಲ್ಲಿ ಪರಸ್ಪರ ಜಗಳ ಆಡ್ತಾ ಇದ್ದಾರೆ ಅಂತ ಕೋಪಗೊಂಡಂತ ಜಾಕ್ ಅವರನ್ನೆಲ್ಲ ಸರಿಯಾಗಿ ಗದರುವ ಸಲುವಾಗಿ ರಭಸದಿಂದ ಅವರ ರೂಮ್ಗೆ ಬಂದು ಅದರ ಡೋರನ್ನು ತೆರೆದಾಗ ಅವನಿಗೆ ದಿಗ್ಭ್ರಮೆಯಾಗುತ್ತೆ. ಕಾರಣ ಅವರೆಲ್ಲ ಅವ್ರ ಪಾಡಿಗೆ ಮಲಗಿದ್ರು. ಅವರೆಲ್ಲ ಮಲಗಿ ಬಹಳ ಹೊತ್ತಾಗಿತ್ತು. ಅಂದ್ರೆ ತಾನಂದ್ಕೊಂಡಂತೆ ಅವ್ರ್ಯಾರು ಕೂಡ ಸದ್ದನ್ನ ಮಾಡ್ಲೇ ಇಲ್ಲ. ಆದ್ರೂ ಕೂಡ ಅವರಿದ್ದಂತ ರೂಮ್ನಿಂದ ಏನೇನೋ ಗಲಾಟೆ ಸದ್ದು ಜಾಕ್ಗೆ ಕೇಳಿ ಬರ್ತಾ ಇತ್ತು. ಈ ಮೊದಲೆಲ್ಲ ಈ ಮನೆಯಲ್ಲಿ ಯಾರೇನೇ ಹೇಳಿದ್ರು ಕೂಡ ನಮ್ದೇ ಇದ್ದಂತ ಜಾಕ್ಗೆ ಅದೇ ಮೊದಲ ಬಾರಿಗೆ ಹೆದರಿಕೆ ಶುರುವಾಗಿತ್ತು. ಆ ಮನೆಯಲ್ಲೇನೋ ನಿಗೂಢ ಇದೆ ಅಂತ ಅವನಿಗೆ ಅನ್ನಿಸತೊಡಗಿತ್ತು. ಇದನ್ನೆಲ್ಲ ಅವನು ತನ್ನ ಪತ್ನಿಗೂ ತಿಳಿಸಿದ್ದ. ಅವನ ವಿವರಣೆಯಿಂದ ಆಕೆ ಕೂಡ ಮೂಕ ವಿಸ್ಮಿತಳಾದ್ಲು. ಅಂದಿನಿಂದ ಸ್ಮಲ್ ಕುಟುಂಬದಲ್ಲಿ ಆ ಮನೆಯಲ್ಲಿ ಏನೋ ವಿಚಿತ್ರ ಶಕ್ತಿ ಇದೆ ಅಂತ ನಂಬೋದಕ್ಕೆ ಶುರು ಮಾಡ್ತಾರೆ. ಆ ಮನೆಯಲ್ಲಿ ಇನ್ನೊಂದ್ ಕಡೆ ಅವರ ತಾತಾಜ್ಜಿ ಕೂಡ ಇದ್ರು. ಒಂದಿನ ಮೇಲಿದ್ದ ಜಾಕ್ನನ್ನ ಅವನ ಅಜ್ಜಿ ಕರೆದಂತೆ ಅವನಿಗೆ ಭಾಸವಾಯಿತು. ಅಜ್ಜಿ ತನ್ನನ್ನ ಕರೀತಿದ್ದಾರೆ ಅಂತ ಜಾಕ್ ಕೆಳಗೆ ಓಡೋಡಿ ಬಂದು ಅವರನ್ನ ಏನಂತ ಕೇಳಿದಾಗ ಆಗ ಆ ಅಜ್ಜಿ ನಾನು ನಿನ್ನನ್ನ ಕರೀಲೇ ಇಲ್ವಲ್ಲಪ್ಪ ಅಂತ ಹೇಳ್ತಾರೆ. ಆಗ ಜಾಕ್ಗೆ ಇನ್ನಷ್ಟು ಗೊಂದಲ ಆಯಿತು. ಹಾಗಾದ್ರೆ ಅವರ ಧ್ವನಿಯನ್ನ ಅನುಕರಿಸಿ ನನ್ನನ್ನ ಕರೆದಿದ್ಯಾರು ಅಂತ ಜಾಕ್ ಯೋಚಿಸಿದ್ದ. ಇಂತಹ ಅಸಹಜ ಘಟನೆಗಳು ಆ ಮನೆಯಲ್ಲಿ ಮೇಲಿಂದ ಮೇಲೆ ನಡೆದಾಗ ಇದೇನೋ ಗಂಭೀರ ವಿಷಯ ಅಂತ ಭಾವಿಸಿದಂತ ಜಾಕ್ ಹಾಗೂ ಜಾನೆಟ್ ದಂಪತಿ ಹತ್ತಿರದ ಚರ್ಚ್ಗೆ ಹೋಗಿ ಈ ರೀತಿ ಏನೇನೋ ವಿಚಿತ್ರಗಳು ನಮ್ಮ ಮನೆಯಲ್ಲಿ ನಡೀತಾ ಇವೆ, ಅಲ್ಲಿರೋದಕ್ಕೆ ಭಯ ಆಗ್ತಿದೆ, ಅಲ್ಲಿಗೆ ತಾವು ಬಂದು ಅದೇನೋ ಅಂತ ಪತ್ತೆಯನ್ನು ಹಚ್ಚಿ ಅದರಿಂದ ನಮ್ಗೆ ಮುಕ್ತಿ ಕೊಡಿಂತ ಅವ್ರ ಬಳಿ ಮನವಿಯನ್ನ ಮಾಡ್ಕೊಳ್ತಾರೆ. ಅವರ ಮನವಿಯಂತೆ ಚರ್ಚ್ನಿಂದ ಒಂದು ಪಾದ್ರಿಗಳ ಟೀಮ್ ಅವ್ರ ಮನೆಗೆ ಬಂದು ಅವರ ಧಾರ್ಮಿಕ ವಿಧಿವಿಧಾನಗಳಂತೆ ಸುತ್ತ ಎಲ್ಲ ಕಡೆ ಚೆಕ್ ಮಾಡಿದ್ರು ಕೂಡ ಅವ್ರಿಗಿಲ್ಲಿ ಯಾವುದೇ ಅಸಹಜ ಸಂಗತಿ ಇರುವಿಕೆ ಬಗ್ಗೆ ಗೊತ್ತಾಗ್ಲಿಲ್ಲ. ಆದ್ರೂ ಕೂಡ ಈ ಸ್ಮಲ್ ಕುಟುಂಬಕ್ಕೆ ಭಯ ಮಾತ್ರ ದೂರ ಆಗ್ಲಿಲ್ಲ. ಅಷ್ಟೊತ್ತಿಗೆ ಇವರ ಮನೆಯಲ್ಲಿ ಈ ರೀತಿಯ ತೊಂದರೆಗಳು ಆಗ್ತಿದ್ದಂತ ಸಂಗತಿ ಊರಿಗೆಲ್ಲ ಗುಲ್ಲಾಗಿತ್ತು. ಎಲ್ಲರೂ ಕೂಡ ಇದ್ರ ಬಗ್ಗೆ ಮಾತನಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಈ ಸ್ಮಲ್ ದಂಪತಿ ಕೂಡ ಕೆಲವರಿಗೆ ಈ ಬಗ್ಗೆ ತಮ್ಗಾದಂತ ಅನುಭವದ ಬಗ್ಗೆ ಹೇಳೋದಕ್ಕೆ ಶುರು ಮಾಡಿದ್ರು. ಆ ಒಂದು ಸಮಯದಲ್ಲಿ ಅಲ್ಲಿಗೆ ಎಡ್ ಹಾಗೂ ಲಾರೆನ್ ಎಂಬ ಇಬ್ರು ಬಂದಿದ್ರು. ಇವರಿಬ್ರು ಪಕ್ಕದ ಊರಿನ ಪ್ಯಾರಾನಾರ್ಮಲ್ ತಜ್ಞರಾಗಿದ್ರು. ಪತ್ರಿಕೆ ಹಾಗೂ ಮಾಧ್ಯಮಗಳಲ್ಲಿ ಈ ಮನೆಯಲ್ಲಿ ಆಗ್ತಿದ್ದಂತ ವಿಷಯಗಳ ಬಗ್ಗೆ ಕೇಳಿ ಗೊತ್ತಾದಂತ ಅವರು ಅದನ್ನ ಪರಿಶೀಲನೆ ಮಾಡೋದಕ್ಕೇನೆ ಬಂದಿದ್ರು. ನಂತರ ಅವ್ರ ಮನೆಗೆ ಬಂದು ಪರೀಕ್ಷೆ ಮಾಡದಂತ ಅವ್ರಿಗೆ ಆ ಚರ್ಚ್ನ ಪಾದ್ರಿಗಳಿಗೂ ಕೂಡ ಗೊತ್ತಾಗದಂತ ನಿಗೂಢ ಸಂಗತಿಯೊಂದು ಆ ತಜ್ಞರಿಗೆ ಗೊತ್ತಾಗಿತ್ತು. ಆ ಒಂದು ಕಟ್ಟಡದಲ್ಲಿ ಅಲ್ಲಿಂದ ಸುಮಾರು 100 ವರ್ಷಗಳ ಹಿಂದೆ ಕುಟುಂಬವೊಂದು ವಾಸ ಇತ್ತು. ಅದರಲ್ಲಿ ವಯಸ್ಸಾದಂತಹ ವೃದ್ಧ ದಂಪತಿಗಳು ಹಾಗೂ ಅವರ ಮಗ ಮತ್ತು ಮೊಮ್ಮಗ ಇದ್ರು. ಇವರೆಲ್ಲ ಸತ್ತ ಬಳಿಕ ಅವರ ದೇಹವನ್ನ ಆ ಕಟ್ಟಡದ ನೆಲಮಾಳಿಗೆಯಲ್ಲಿ ದಫಾನ್ ಮಾಡಿದ್ರು. ಅವರು ಸತ್ತು 100 ವರ್ಷಗಳೇ ಆಗಿದ್ರು ಕೂಡ ಇನ್ನೂ ಕೂಡ ಅವರೆಲ್ಲರ ಆತ್ಮಗಳು ಅಲ್ಲಿಯೇ ಇವೆ. ಅವೇ ನಿಮ್ಮ ಪರಿವಾರವನ್ನ, ಅದರಲ್ಲೂ ನಿಮ್ಮ ಮನೆಯ ಹೆಣ್ಮಕ್ಳಿಗೆ ಕಾಟವನ್ನ ಕೊಡ್ತೀವಿ ಅಂತ ಆ ತಜ್ಞರು ಬೆಚ್ಚಿ ಬೀಳುವಂತ ಸಂಗತಿಯನ್ನ ಅವ್ರಿಗೆ ತಿಳಿಸಿದ್ರು. ಅದನ್ನ ಕೇಳದಂತ ಈ ಕುಟುಂಬ ಭಯಗ್ರಸ್ತರಾದ್ರು. ಇನ್ನು ಈ ಮನೆಯಲ್ಲಿ ಇರೋದು ಅಪಾಯ ಅಂತ ಗೊತ್ತಾದಂತ ಅವರು ತಕ್ಷಣ ಅದನ್ನ ಖಾಲಿ ಮಾಡಿ ಅದರ ಸಹವಾಸನೆ ಬೇಡ ಅಂತ ಬೇರೆ ಕಡೆಗೆ ಹೋಗೋದಿಕ್ಕೆ ನಿಶ್ಚಯಿಸಿದ್ರು. ಅಲ್ಲಿಗೆ ಅವರು ಬಂದು ಆ ಹೊತ್ತಿಗಾಗಲೇ 13 ವರ್ಷಗಳೇ ಜಾರಿದ್ವು. ಅಂದಿನ ಮೀಡಿಯಾಗಳು ಈಗ ನಮ್ಮಲ್ಲಿ ಹೇಗೆ ಬ್ರೇಕಿಂಗ್ ನ್ಯೂಸ್ ಅಂತ ಹಾಕ್ತಾರೋ ಅದೇ ರೀತಿ ದಿನ ಬೆಳಗಾದ್ರೆ ಸಾಕು ಜಾಕ್ ಇದ್ದಂತ ಮನೆ ಮುಂದೆ ಜಮಾಯಿಸಿ ಕ್ಯಾಮರಾವನ್ನ ಹಿಡಿದು ಯಾರೇ ಮನೆಯಿಂದ ಹೋಗೋದು ಬರೋದು ಮಾಡಿದ್ರು ಕೂಡ ಅದನ್ನೆಲ್ಲ ಲೈವ್ ಕವರೇಜ್ ಮಾಡ್ತಾ ತಮ್ಮ ಬೇಳೆನ ಬೇಯಿಸ್ಕೊಳ್ಳೋದಿಕ್ಕೆ ಶುರು ಮಾಡಿದ್ರು. ಇದೆಲ್ಲದರಿಂದ ಬೇಸತ್ತ ಜಾಕ್ ತನ್ನ ಪರಿವಾರವನ್ನ ಅಲ್ಲಿಂದ ಬೇರೆ ಕಡೆಗೆ ಸ್ಥಳಾಂತರಿಸಿದ್ದ. ಆದ್ರೆ ಆ ಮನೆಯಲ್ಲಿ ಅವ್ರ ಜೊತೆ ಇದ್ದಂತ ವೃದ್ಧ ದಂಪತಿಗೆ ಮಾತ್ರ ಇಂಥ ಯಾವುದೇ ಅನುಭವ ಆಗಿರಲಿಲ್ಲ. ನಮ್ಗೆ ಅಂತ ಯಾವುದೇ ವಿಚಿತ್ರ ಇಲ್ಲಿ ಕಂಡು ಬಂದಿಲ್ಲ ಅಂತ ಮಾಧ್ಯಮಗಳ ಪ್ರಶ್ನೆಗಳಿಗೆ ಅವರು ಉತ್ತರಿಸಿದ್ರು. ಈ ಒಂದು ಕುಟುಂಬ ಏನೋ ಬೇರೆ ಕಡೆಗೆ ಬಂದ್ರು. ವಿಚಿತ್ರ ಅಂದ್ರೆ ಅವರು ಬೇರೆ ಕಡೆಗೆ ಬಂದ್ರು ಕೂಡ ಆ ಪ್ರೇತಾತ್ಮಗಳ ಕಾಟ ನಿಲ್ಲಿಲ್ಲ. ಹೊಸ ಮನೆಯಲ್ಲೂ ಕೂಡ ಅವ್ರಿಗೆ ಅವೇ ಘಟನೆಗಳು ರಿಪೀಟ್ ಆಗೋದಿಕ್ಕೆ ಶುರುವಾದವು. 1987ರವರೆಗೂ ಈ ಕುಟುಂಬ ಇಂಥ ಒಂದು ಸಮಸ್ಯೆಗಳಿಂದ ಜರ್ಜರಿತವಾಗಿತ್ತು. ಇದ್ರ ಜೊತೆ ಮಾಧ್ಯಮಗಳಿಂದಲೂ ಕೂಡ ಅವ್ರಿಗೆ ಹೊರಗಡೆ ಓಡಾಡೋದು ಕಷ್ಟ ಆಗಿತ್ತು. ಈ ಮಾಧ್ಯಮಗಳೇ ನಮ್ಗೆ ಅರ್ಧ ತಲೆನೋವು ತರ್ತಿವೆ ಅಂತ 1986ರ ಸಂದರ್ಶನವೊಂದರಲ್ಲಿ ಜಾನೆಟ್ ಬೇಸರದಿಂದ ಹೇಳ್ಕೊಂಡಿದ್ರು. ಮುಂದೆ ಎಡ್ ಹಾಗೂ ಲಾರೆನ್ ರವರ ನಿರಂತರ ಶ್ರಮದಿಂದ ನಿಧಾನವಾಗಿ ಈ ಒಂದು ಸಮಸ್ಯೆ ಮರೆಯಾಗ್ತಾ ಬಂತು. ಅವರು ತಾವು ನಡೆಸಿದಂತ ಈ ಎಷ್ಟೋ ಎಕ್ಸಾರ್ಸಿಸಮ್ ಹಾಗೂ ಡೆಮೋನಿಕ್ ಪ್ರಯೋಗಗಳಲ್ಲಿ ಈ ಮನೆಯಲ್ಲಿ ನಿಗೂಢ ಸದ್ದುಗಳು, ಡೋರ್ ನಾಕಿಂಗ್ ಸದ್ದು, ಜನರ ವಿಚಿತ್ರ ಕೂಗಾಟ ಮುಂತಾದವು ಕೇಳಿಸಿವೆ ಹಾಗೂ ಇವುಗಳ ಆಡಿಯೋ ಟೇಪ್ಗಳು ಕೂಡ ಅವ್ರ ಬಳಿ ಇದ್ವು. 1988ರಲ್ಲಿ ಸ್ಮಲ್ ಪರಿವಾರ ಬೇರೊಂದು ಸ್ಥಳಕ್ಕೆ ಶಿಫ್ಟ್ ಆದ ಬಳಿಕ ಅವ್ರಿಗೆ ಮತ್ಯಾವತ್ತೂ ಕೂಡ ಈ ಒಂದು ಸಮಸ್ಯೆ ತಲೆದೂರಲಿಲ್ಲ. ಈ ಬಗ್ಗೆ 1992ರವರೆಗೂ ಅಮೆರಿಕಾದಾದ್ಯಂತ ಸಾಕಷ್ಟು ಚರ್ಚೆಗಳು ನಡೆದಿದ್ವು. 1991ರಲ್ಲಿ ಈ ಬಗ್ಗೆನೇ ದಿ ಹಂಟೆಡ್ ಎಂಬ ಹಾಲಿವುಡ್ನ ಹಾರರ್ ಸಿನಿಮಾ ಕೂಡ ಬಿಡುಗಡೆ ಕಂಡು ಯಶಸ್ವಿಯಾಗಿತ್ತು. ಈ ಕುರಿತು ಹಲವು ಡಾಕ್ಯುಮೆಂಟರಿ ಹಾಗೂ ಟಿವಿ ಕಾರ್ಯಕ್ರಮಗಳು ಕೂಡ ಬಂದಿವೆ. ಈ ಚರ್ಚ್ ಪಾದ್ರಿಗಳ ಅವಗಾಹನೆಯಲ್ಲಿ ಇಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ವರದಿಯಾಗಿತ್ತು. ಆದ್ರೆ ಪ್ಯಾರಾನಾರ್ಮಲ್ ತಜ್ಞರು ಬೇರೆಯದೇ ವಿಚಿತ್ರ ಕಥೆಯನ್ನ ಹೇಳಿದ್ರು.
ಅದಕ್ಕೆ ಪೂರಕವೇನೋ ಎನ್ನುವ ಹಾಗೆ ಆ ಮನೆಯಲ್ಲಿ ಸ್ಮರ್ಲ್ ಪರಿವಾರ 13 ವರ್ಷಗಳ ಕಾಲ ಯಮ ಯಾತನೆಯನ್ನ ಅನುಭವಿಸಿತ್ತು. ವೀಕ್ಷಕರೇ, ಇಲ್ಲಿ ನಿಜಕ್ಕೂ ಆತ್ಮಗಳ ಸಂಚಾರ ಇತ್ತ? ಅವು ಇವರಿಗೆ ತೊಂದರೆ ಕೊಟ್ಟಿದ್ದು ನಿಜಾನ? ಈ ಆತ್ಮ, ದೆವ್ವ ಇದೆಲ್ಲ ನಿಜಾನ? ಸುಳ್ಳಾದಲ್ಲಿ ಅವ್ರಿಗೆಲ್ಲ ವರ್ಷಾನುಗಟ್ಟಲೆ ಆದಂತ ಆ ವಿಚಿತ್ರ ಅನುಭವಗಳ ಅರ್ಥ ಏನು? ಅವೆಲ್ಲ ಏನನ್ನ ಸೂಚಿಸ್ತವೆ? ಈ ರೀತಿ ಮುಂತಾದ ಅನೇಕ ಪ್ರಶ್ನೆಗಳು ಈ ಒಂದು ನಿಟ್ಟಿನಲ್ಲಿ ಉತ್ತರವಿಲ್ಲದೆ ಉಳಿದು ಹೋಗಿವೆ. ಇನ್ನು ಈ ಇಡೀ ಘಟನೆ ಬಗ್ಗೆ ನಿಮ್ಮ ಸ್ವಂತ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.